ಹಲೋ ಡಿಯರ್ ಡಿ ಸಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ಸೊ ಇವತ್ತಿನ ಒಂದು ಕ್ವಶನ್ ಬಂದ್ಬಿಟ್ಟು ನನಗೆ ಕಳಿಸಿರೋದು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ದಿಸ್ ಇಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಇರುವಂತ ಕ್ವಶನ್. ಸೊ ನೋಡಿ, ಈ ಕ್ವಶನ್ ಸ್ವಲ್ಪ ಲೆಂತಿ ಅಂತ ಅನ್ಸ್ಬೋದು, ಬಟ್ ಏನ್ ತೊಂದರೆ ಇಲ್ಲ. ಸೊ ಕಾನ್ಸೆಪ್ಟ್ ಗೊತ್ತಿರೋರಿಗೆ ಈಸಿಯಾಗಿ ಮಾಡ್ಬೋದು. ಸೊ ನೋಡಿ, ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ಬಿಡ್ತೀನಿ. ಎಕ್ಸ್ ಸ್ಕ್ವೇರ್ ಗೆ ಡಿಫರೆನ್ಸಿಯೇಷನ್ ಏನಾಗುತ್ತೆ? ಇಟ್ ವಿಲ್ ಬಿ 2x ಪ್ಲಸ್ ವೈ ಸ್ಕ್ವೇರ್ ಗೆ ಡಿಫರೆನ್ಸಿಯೇಷನ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್. ಡೋಂಟ್ ಫರ್ಗೆಟ್ ರೈಟ್ ದಿಸ್ ಇಸ್ ಈಕ್ವಲ್ ಟು ಸಿ ಎ ಇಸ್ ಎ ಕಾನ್ಸ್ಟೆಂಟ್ ಅಂತ ಅಂದ್ರೆ ಎ ಸ್ಕ್ವೇರ್ ಕೂಡ 0 ಆಗ್ಬಿಡುತ್ತೆ. ಕಾನ್ಸ್ಟೆಂಟ್ ಡೆರಿವೇಟಿವ್ 0. ಇಫ್ ಯು ಸಾಲ್ವ್ ದಿಸ್ ಈಕ್ವೇಷನ್, ನೋಡಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಆದಷ್ಟು ಸ್ಟೆಪ್ಸ್ ಗಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ನೀವು ಡೈರೆಕ್ಟ್ ಆಗಿ ಬರೆಯೋದಾದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ 2x ಈ ಕಡೆ ಹೋದ್ರೆ ಮೈನಸ್ 2x ಆಗುತ್ತೆ, ಡಿವೈಡೆಡ್ ಬೈ 2y ಇನ್ ಕೆಳಗಡೆ ಬರುತ್ತೆ. ಸೊ 2y ಆಗುತ್ತೆ. ಸೊ ಫೈನಲಿ ನಿಮ್ಗೆ ಏನ್ ಬರುತ್ತೆ ಅಂತ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಪಾನ್ ವೈ ಬರುತ್ತೆ. ಇದೇ ನಿಮ್ಮ ಡಿ ವೈ ಬೈ ಡಿ ಎಕ್ಸ್. ಸೊ ನೀವೇನ್ ಅನ್ಕೊಂತೀರಾ ಈ ಆಪ್ಷನ್ ಇಲ್ಲ ಅಂತ, ಬಟ್ ಅಲ್ಲಿ ಕೇಳಿರೋದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಅಂತ ಅಂದ್ರೆ ಯು ಹ್ಯಾವ್ ಟು ಡಿಫರೆನ್ಶಿಯೇಟ್ ಇಟ್ ಅಗೈನ್. ಸೊ ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡೋಣ. ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಗೆ ಡಿಫರೆನ್ಸಿಯೇಷನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ನೋಡಿ ಇಲ್ಲೇ ಕೇರ್ಫುಲ್ ಆಗಿ ಮಾಡಬೇಕು. ಈ ಸ್ಟೆಪ್ ಕರೆಕ್ಟ್ ಆಗುತ್ತೆ ಅಂತ ಈ ಪ್ರಾಬ್ಲಮ್ ಮುಗಿದೋಯ್ತು ನನಗೆ. ಸಿ ಮೈನಸ್ ನ ಹಂಗೆ ಬರ್ಕೊಂತೀನಿ, ಏನು ಮಾಡಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಈ ಡೆರಿವೇಟಿವ್ ಇದೆಯಲ್ಲ, ಈ ಎಕ್ಸ್ ಬೈ ವೈ ಇದೆಯಲ್ಲ, ಇದಕ್ಕೆ ನೀವು ಕೋಶಂಟ್ ರೂಲ್ ಹಾಕಬೇಕು. ರಿಮೆಂಬರ್, ಬಿಕಾಸ್ ಎಕ್ಸ್ ಇಸ್ ಆಲ್ಸೋ ವೇರಿಯಬಲ್, ವೈ ಇಸ್ ಆಲ್ಸೋ ವೇರಿಯಬಲ್. ನಾಟ್ ಅಪ್ಲೈ ಕೋಶಂಟ್ ರೂಲ್. ಕೋಶಂಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಡಿನಾಮಿನೇಟರ್ ಏನಿದೆ ಅದು ವೈ ಇದೆಯಲ್ಲ, ವೈ ಸ್ಕ್ವೇರ್ ಮಾಡ್ಕೋಬೇಕು. ಡಿನಾಮಿನೇಟರ್ ಸ್ಕ್ವೇರ್ ಬರ್ಕೊಂಡೆ. ನೆಕ್ಸ್ಟ್ ನ್ಯೂಮರೇಟರ್ ಏನ್ ಬರಬೇಕು? ಡಿನಾಮಿನೇಟರ್ ಆಸ್ ಇಟ್ ಇಸ್. ಡಿನಾಮಿನೇಟರ್ ಆಸ್ ಇಟ್ ಇಸ್. ಓಕೆ, ಈ ಮೈನಸ್ ನ ಬಿಟ್ಬಿಡ್ಬೇಕು. ನ್ಯೂಮರೇಟರ್ ಡಿಫರೆನ್ಸಿಯೇಟ್ ಮಾಡಬೇಕು. ಓಕೆ, ಎಕ್ಸ್ ಡಿಫರೆನ್ಸಿಯೇಷನ್ 1 ಆಗುತ್ತೆ, ಬಿಕಾಸ್ ಮೈನಸ್ ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ನ್ಯೂಮರೇಟರ್ ಆಸ್ ಇಟ್ ಇಸ್, ಎಕ್ಸ್ ಡಿಫರೆನ್ಸಿಯೇಷನ್ ಆಸ್ ಇಟ್ ಇಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್. ಈ ವೈ ಗೆ ಡಿಫರೆನ್ಸಿಯೇಷನ್ ಏನಾಗುತ್ತೆ ಹೇಳು? ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರೈಟಿಂಗ್ ಇಟ್ ಅಗೇನ್ ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಏನಿದೆ ಹೇಳು? ಫುಲ್ ವ್ಯಾಲ್ಯೂ ಡಿ ವೈ ಬೈ ಡಿ ಎಕ್ಸ್. ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಇನ್ಸ್ಟೆಡ್ ಆಫ್ ರೈಟಿಂಗ್ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? ಮೈನಸ್ ಎಕ್ಸ್ ಬೈ ವೈ ಆಗುತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮಕ್ಕಳೇ ಆನ್ಸರ್ ನಿಮಗೆ ಬರುತ್ತೆ. ಸೊ ನೋಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಬರೀತೀನಿ, ಬ್ರಾಕೆಟ್ ಇಂಟು ದ ಬ್ರಾಕೆಟ್. ಸೊ ಲೈನ್ ಹಾಕೊಂತೀನಿ. ಸೊ ದಿಸ್ ಇಸ್ ವೈ ಸ್ಕ್ವೇರ್ ಅಲ್ವಾ ಡಿನಾಮಿನೇಟರ್. ಈಗ ನ್ಯೂಮರೇಟರ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ನ್ಯೂಮರೇಟರ್ ಅಬ್ಸರ್ವ್ ಮಾಡಿದ್ರೆ ವೈ ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ವೈ ಆಗುತ್ತೆ. ಸೊ ಇಷ್ಟು ನಿಮಗೆ ಬಂದಿದ್ದಲ್ವಾ. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಬರೀತೀನಿ. ಅದನ್ನೇನು ಇದನ್ನ ಎಲ್ಸಿಎಂ ತಗೊಂತೀನಿ. ನ್ಯೂಮರೇಟರ್ ಎಲ್ಸಿಎಂ ತಗೊಳ್ಳಿ. ಸೊ ಡಿನಾಮಿನೇಟರ್ ದಿಸ್ ಎಲ್ಸ್ ವೈ ಸ್ಕ್ವೇರ್ ಆಸ್ ಇಟ್ ಇಸ್. ಇದನ್ನ ಎಲ್ಸಿಎಂ ತಗೊಂಡ್ರೆ ನಿಮಗೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಆಗುತ್ತೆ. ಸೊ ಅದನ್ನ ಇಫ್ ಸಿಂಪ್ಲಿಫೈ ಅಗೈನ್, ಈ ವೈ ಸ್ಕ್ವೇರ್ ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ವೈ ಕೆಳಗಡೆ ಬರುತ್ತೆ. ಸೊ ಏನಾಗುತ್ತೆ ನಿಮಗೆ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಈ ವೈ ಕೆಳಗಡೆ ಬಂದ್ರೆ ಇದೇನಾಗುತ್ತೆ? ವೈ ಕ್ಯೂಬ್ ಆಗುತ್ತೆ. ಸಿ ಇದು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಸಿ ದಿಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಯುವರ್ ಕ್ವಶ್ಚನ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ನಾಟ್ ಎ ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡ್ ಬೈ ದಿಸ್ ವೈ ಕ್ಯೂಬ್ ಆಸ್ ಇಟ್ ಇಸ್. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸ್ವಲ್ಪ ಸಿಂಪ್ಲಿಫೈ ಮಾಡಿ ಆನ್ಸರ್ ಇಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ತರ ನಿಮ್ಗೆ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಆಗಿ ಕ್ವಶನ್ಸ್ ಕಂಡು ಬಂದಲ್ಲಿ ಡೆಫಿನೆಟ್ಲಿ ನನ್ನ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ. ನಾವು ನಿಮ್ಗೆ ಆ ಕ್ವಶನ್ ವಿಡಿಯೋ ಮುಖಾಂತರ ಸೊಲ್ಯೂಷನ್ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.